ನಮಸ್ಕಾರ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಜಪ ತಪ ನಿತ್ಯ ನೇಮವೆನಗೆ ಉಪದೇಶ, ನಿಮ್ಮ ನಾಮವೆನಗೆ ತಂತ್ರ, ಶಿವನಾಮವೆನಗೆ ಮಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮಧೇನುವೆನಗೆ. ಜಪ ತಪ ನಿತ್ಯ ನೇಮವೆನಗೆ ಉಪದೇಶ, ನಿಮ್ಮ ನಾಮವೆನಗೆ ತಂತ್ರ, ಶಿವನಾಮವೆನಗೆ ಮಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮಧೇನುವೆನಗೆ. ನಮ್ಮ ಸಾಧನೆಯ ಸರ್ವಸ್ವವೂ ಕೂಡ ಶಿವನಾಮವೇ ಆಗಿದೆ ಅನ್ನೋದನ್ನು ಈ ವಚನದಲ್ಲಿ ನಮಗೆ ಅಣ್ಣನವರು ಹೇಳ್ತಾ ಇದ್ದಾರೆ. ಬೇರೆಯ ಎಲ್ಲ ಜಪ ತಪಾದಿಗಳು ಕೂಡ ನಮ್ಮ ಮಟ್ಟಿಗೆ ಗುರುಪೋದಿಷ್ಟವಾದಂತಹ ಶಿವನಾಮ ಮಂತ್ರದಲ್ಲಿಯೇ ಅಡಗಿವೆ ಎಂಬುದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅರ್ಥ. ಸಪ್ತಕೋಟಿ ಮಂತ್ರಗಳ ಜಪ, ಕಾಯವನ್ನು ದಂಡಿಸಿ ಮಾಡುವಂತಹ ಉಗ್ರ ತಪಸ್ಸು, ನಿತ್ಯ ಮಾಡುವಂತಹ ಕ್ರಿಯಾವಿಧಾನಗಳು, ಚಂದ್ರಾಯಣಾದಿ ವ್ರತ ನಿಯಮಗಳು, ಈ ಎಲ್ಲವುಗಳ ಫಲವನ್ನು ಬಸವಣ್ಣನವರು ಶಿವಮಂತ್ರದಲ್ಲಿಯೇ ಕಾಣುತ್ತಾರೆ. ಶಿವನಾಮವೇ ತನ್ನ ಸರ್ವಸ್ವ, ಸರ್ವತಾರಕ ಮಂತ್ರ, ಸರ್ವಕಾರಕ ತಂತ್ರ. ಅದೇ ಕಾಮಧೇನು, ಅಂದರೆ ಕಾಮಿತವಾದ ಪರಮಾರ್ಥವನ್ನು ದೊರಕಿಸಿಕೊಡುವಂತಹ ಶಕ್ತಿ ಎಂದು ಮಂತ್ರದ ಮಹಿಮೆಯನ್ನು ಪ್ರತಿಪಾದಿಸಿದ್ದಾರೆ. ಇವೆಲ್ಲವೂ ಕೂಡ ಪಂಚಾಕ್ಷರಿ ಸ್ಥಳದ ವಚನಗಳು. ಇತ್ತೀಚಿನ ದಿನಗಳಲ್ಲಿ ಎಷ್ಟು ಬಸವಣ್ಣನವರ ವಚನಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇವು ಪಂಚಾಕ್ಷರಿ ಸ್ಥಳದ ವಚನಗಳು. ಇನ್ನೊಂದು ಬಾರಿ ವಚನವನ್ನು ನೋಡೋಣ. ಜಪ ತಪ ನಿತ್ಯ ನೇಮವೆನಗೆ ಉಪದೇಶ, ನಿಮ್ಮ ನಾಮವೆನಗೆ ತಂತ್ರ, ಶಿವನಾಮವೆನಗೆ ಮಂತ್ರ, ಕೂಡಲ ಸಂಗಮ ದೇವ ನಿಮ್ಮ ನಾಮ ಕಾಮಧೇನುವೆನಗೆ, ನಿಮ್ಮ ನಾಮ ಕಾಮಧೇನುವೆನಗೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.